ಕೊಳದ ಜಲ ನಿನ್ನ ಮನಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು ಕಲಕಲದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ. ಇವತ್ತಿನ ಕಗ್ಗ ನೋಡಿದ ತಕ್ಷಣ ಒಂದು ಒಳ್ಳೆ ಕತೆ ನೆನಪಾಗತ್ತೆ. ಏನಪ್ಪ ಅಂತಂದರೆ, ಒಬ್ಬ ಬಲಿಷ್ಠ ರಾಜ, ಅತ್ಯಂತ ಶ್ರೀಮಂತಿಕೆ ಇದೆ, ಒಳ್ಳೆ ಸೈನ್ಯ ಇದೆ, ಅವನಿಗೆ ಯಾವುದೇ ಸಮಸ್ಯೆ ಇಲ್ಲ ಅವನ ಸಾಮ್ರಾಜ್ಯದಲ್ಲಿ. ಆದರೂ ಕೂಡ ಅವನಿಗೆ ಮನಸ್ಸಲ್ಲಿ ಚಿಂತೆ, ಯಾರಾದರೂ ಬಂದು ನನ್ನ ರಾಜ್ಯವನ್ನು ಕಸ್ಕೊಂಡ್ಬಿಟ್ರೆ ಅಂತ. ಸುಮಾರು ಜನಕ್ಕೆ ಸಮಸ್ಯೆಗೆ ಪರಿಹಾರ ಕೇಳ್ತಾನೆ, ಯಾರ ಹತ್ರನೂ ಉತ್ತರ ಸಿಗಲ್ಲ. ಕೊನೆಗೆ ಒಂದ್ಸಲ ಊರಿಗೊಬ್ರು ಸಂತ ಬರ್ತಾರೆ, ಅವ್ರ ಹತ್ರ ಹೋಗಿ ಕೇಳ್ತಾನೆ, ನನಗೆ ಇಷ್ಟೆಲ್ಲ ಸಂಪತ್ತಿದೆ, ಸೈನ್ಯ ಇದೆ, ಜನ ಇದ್ದಾರೆ, ಆದರೂ ಕೂಡ ಒಂಥರ ತಳಮಳ, ನಿಮಗೇನೂ ಇಲ್ಲ ತಳಮಳ, ಆದರೂ ಕೂಡ ನೀವು ತುಂಬ ಶಾಂತವಾಗಿ ಪ್ರಸನ್ನರಾಗಿದ್ದೀರಾ, ಹೇಗೆ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಅವರು ಬಾಯಿಲಿ ಅಂತ ಕರೆದು ಒಂದು ಗಾಜಿನ ಪಾತ್ರೆ ತರಿಸ್ತಾರೆ, ಅದಕ್ಕೆ ಒಂದು ಹಿಡಿ ಮಣ್ಣನ್ನು ಹಾಕ್ತಾರೆ, ಹಾಕಿ ಅದನ್ನು ಕಲಕಿ ಮುಖ ನೋಡ್ಕೋ ಈಗ ಅಂತಾರೆ. ಎಲ್ಲಿ ಗುರುಗಳೇ, ಮುಖ ಎಲ್ಲಿ ಕಾಣುತ್ತೆ, ಇದು ಕೊಳಕಾಗಿದೆ, ಕಾಣಲ್ಲ ಅಂತ. ನೋಡಿ, ಇನ್ನೊಂದು ಗಾಜಿನ ಪಾತ್ರೆ ತರಿಸಿ ಅದಕ್ಕೆ ಬೂದಿ ಹಾಕ್ತಾರೆ, ಮತ್ತೆ ಕದಡಿ ನೋಡ್ಕೊ ಅಂತಾರೆ, ಅವಾಗಲೂ ಕೂಡ ಮುಖ ಕಾಣಲ್ಲ. ಕೊನೆಗೆ ಇನ್ನೊಂದು ಗಾಜಿನ ಪಾತ್ರೆ ತರಿಸಿ ಬರೀ ನೀರನ್ನು ಕೂಡ ಹಿಂಗೆ ಸುರುಳಿ ಥರ ಮಾಡಿ ಈಗ ನೋಡ್ಕೊತಾರೆ, ಅವಾಗ ಕೂಡ ಸರಿಯಾಗಿ ಕಾಣಲ್ಲ. ಕೊನೆಗೆ ಒಂದು 2 ನಿಮಿಷ ಬಿಡು ಅಂತ, 2 ನಿಮಿಷ ಬಿಟ್ಟ ನಂತರ ಆ ನೀರು ತಿಳಿಯಾಗುತ್ತೆ. ಕೊನೆಗೆ ಒಂದು ನೋಡ್ತಾನೆ ಮುಖ ಕಾಣುತ್ತೆ. ಹಾಗೆ ನಿನ್ನ ಮನಸ್ಸು ಕೂಡ ಏನಾಗಿದೆ ಅಂದರೆ, ಸುಮಾರು ಬೇರೆ ಬೇರೆ ಲೋಕದ ವಿಷಯಗಳಿಂದ ತಳಮಳಾಗಿದೆ. ಎಲ್ಲ ವಿಷಯಗಳು ನಿನ್ನ ಮನಸ್ಸಿಗೆ ಹೋಗಿ ನಿನ್ನ ಮನಸ್ಸನ್ನು ಕದಡಿದೆ. ನೀನೇನು ಮಾಡಬೇಕು, ಅದನ್ನು ಶಾಂತವಾಗ್ಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೀನು. ಅದು ನಾನಕ್ಕೆ ಆ ಕಸವೆಲ್ಲ ಏನಾಗುತ್ತೆ, ನೀರಿನ ಕೊಳಕ್ಕೆ ಅಡಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ನಿನ್ನ ಮನಸ್ಸು ಅಂದರೆ ಆ ಕೊಳ ಕ್ಲೀನ್ ಆಗುತ್ತೆ. ಅದೇ ರೀತಿ ನಿನ್ನ ಮನಸ್ಸು ಕೂಡ ಕ್ಲೀನ್ ಆಗುತ್ತೆ. ಹಾಗೆ ನಮ್ಮ ಮನಸ್ಸಲ್ಲಿ ಕೂಡ ಸುಮಾರು ವಿಷಯಗಳು ಬರುತ್ತಲ್ಲ, ಅದು ನಮ್ಮ ಮನಸ್ಸಿನ ತಳಕ್ಕೆ ಇಳಿಬೇಕು. ಅಂದರೆ ಆ ಕಸ ತಳಕ್ಕೆ ಇಳಿಬೇಕು, ಅದನ್ನು ಕದಡಬಾರ್ದು ನಾವು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಹೆಚ್ಚು ಈ ಥರ ಮನಸ್ಸು ಕಳವಳ ಇದ್ದಾಗ ತುಂಬ ಲೋಕ ಸಂಪರ್ಕ ಇರದೆ ಏಕಾಂತದಲ್ಲಿ ಕಳಿಬೇಕು. ಅವಾಗ ನಮ್ಮ ಮನಸ್ಸು ತಿಳಿಯಾಗತ್ತೆ ಅಂತೇಳಿ ಹೇಳ್ತಾರೆ. ನಮಸ್ಕಾರಗಳು.